ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಬಾರ್ಡರ್ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಸಿಂಪಲ್ ಒಂದೇ ಸ್ಟೆಪ್ಪಲ್ಲಿ ಒಂದು ಬಾರ್ಡರ್ ಟೈಪ್ ಡಿಸೈನು, ಅದಕ್ಕೆ ಕುಚ್ಚು. ಸೊ ಕಲರ್ ಕಾಂಬಿನೇಷನ್ ನೋಡಿ, ಇದು ನೇವಿ ಬ್ಲೂಗೆ ಮತ್ತು ರಾಮ ಗ್ರೀನು ಕಾಂಬಿನೇಷನ್ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೋಬೋದು. ನಾನಿಲ್ಲಿ 11 ನಂಬರ್ ನೀಡಲ್ ತೊಗೊಳ್ತಾ ಇದ್ದೀನಿ. 11 ನಂಬರ್ ನೀಡಲು ಮತ್ತು ಬೀಡ್ಸ್ ಬಂದು ಒಂದೇ ಥರ ಬೀಡ್ಸ್ ಸಾಕು. ಮೀಡಿಯಮ್ ಸೈಜ್ ತೊಗೋತಾ ಇದ್ದೀನಿ. ನಿಮಗೆ ಇದು ಸ್ವಲ್ಪ ಬಿಗ್ ಸೈಜ್ ಅನಿಸಿದ್ರೆ ಸ್ವಲ್ಪ ಸ್ಮಾಲ್ ಕೂಡ ತೊಗೋಬೋದು ನೀವು. ನಾನು ಸ್ವಲ್ಪ ಮೀಡಿಯಮ್ ಸೈಜ್ದು ಯೂಸ್ ಮಾಡಿದ್ದೀನಿ. ಸೊ ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಫ್ರೆಂಡ್ಸ್, ಸ್ಟಾರ್ಟಿಂಗು ನೀಡಲ್ ಹಾಕ್ಬಿಟ್ಟು ನೀಡಲ್ ಹಾಕಿ ದಾರನ ತೊಗೊಂಡು ಬರೋಣ. ದಾರನ ತಂದು ಒಂದ್ಸತಿ ಲಾಕ್ ಮಾಡ್ಕೋತೀನಿ. ಒನ್ ಟೈಮ್ ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕೋಣ. 1 ಚೈನ್ 2 ಚೈನ್. ಒಂದ್ಸತಿ ಲಾಕ್ ಆದ ತಕ್ಷಣ 2 ಚೈನ್ನ ಹಾಕಿದ್ದೀನಿ. ಅಲ್ಲಿಂದ ಫ್ರೆಂಡ್ಸ್ ನೋಡಿ, ಇವಾಗ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ನೀಡಲ್ ಹಾಗೆ ಇಟ್ಕೊಳ್ಳಿ. ಈಗ ಬೀಡನ್ನ ಒಂದು ಇನ್ಸರ್ಟ್ ಮಾಡಿ. 1 ಟೈಮ್ ದಾರ ಸುತ್ಕೊಂಡ ಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡ ಮೇಲೆ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನೋಡಿ, ಪಕ್ಕದಲ್ಲಿ ಒಂಚೂರು ಜಾಗ, ಸ್ವಲ್ಪ ಇಷ್ಟು ಜಾಗ ಬಿಟ್ಬಿಟ್ಟು ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ದಾರನ ತಂದು ಫಸ್ಟ್ ಬೀಡನ್ನ ಒಳಗಡೆ ಹಾಕೋಣ. ಅಂದರೆ ಬೀಡಿಂದ ದಾರನ ಎಳ್ಕೊಳ್ಳೋಣ ಈ ಸೈಡು. ಆವಾಗ ಸೂಜಿ ಮೇಲೆ 3 ದಾರ ಆಗುತ್ತೆ ನಮಗೆ. ಸ್ವಲ್ಪ ಉದ್ದಕ್ಕೆ ಎಳ್ಕೊಳ್ಳೋಣ. ಫಸ್ಟು 2 ದಾರನ 1 ಮಾಡ್ಕೊಳ್ತೀನಿ. ಫಸ್ಟ್ 2 ದಾರ 1 ಮಾಡಿ ಮಿಕ್ಕಿದ 2 ದಾರನ 1 ಮಾಡ್ಕೋತೀನಿ. 1 ಕಂಬ ಆಗುತ್ತೆ. ವಿತ್ ಬೀಡು ನಮಗೆ ಮೇಲೆ ಬರೋ ಥರ ಆಗುತ್ತೆ ಫ್ರೆಂಡ್ಸ್. ಇದು ನಾರ್ಮಲ್ ಒಂದು ಡಬಲ್ ಕ್ರೋಶೆ ಹಾಕ್ಬಿಟ್ಟು ನಾವು ಬೀಡು ಹಾಕಿರ್ತೀವಲ್ಲ, ಅದೇ ಥರನೇ. ಸೊ ಅಲ್ಲಿಂದ 1 ಕಂಬ ಆದಮೇಲೆ 1 ಚೈನ್ 2 ಚೈನ್ 2 ಚೈನ್ನ ಹಾಕ್ಕೋತೀನಿ. ಮತ್ತು 2 ಚೈನ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ, 2 ಚೈನ್ ಮತ್ತು ಕಂಬದ ಮಧ್ಯೆ ಗ್ಯಾಪ್, ಅಲ್ಲಿ ಹೋಗಿ ದಾರನ ತಂದು ಇವಾಗ 3 ದಾರ ಇರುತ್ತೆ ಸೂಜಿ ಮೇಲೆ. ನಾರ್ಮಲ್ ಡಬಲ್ ಕ್ರೋಶೆ ಥರ 3 ದಾರ ಇರುತ್ತೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ಫಸ್ಟ್ 2 ದಾರ 1 ಮಾಡ್ಕೋಬೇಕು. ಆ 2 ದಾರನ ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಕೊಂಡು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಅದೇ ಪ್ಲೇಸಿಗೆ ಹೋಗಿ ದಾರನ ತಂದು, ಈಗ ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರನ 1 ಮಾಡ್ಕೋಬೇಕು. ಸೊ ಅವಾಗ ನಮಗೆ 3 ದಾರ ಆಗುತ್ತೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರನ 1 ಮಾಡ್ಕೋತೀನಿ. ಸೊ ಮಿಕ್ಕಿದ್ದೆಲ್ಲ ಹಾಗೆ ಇಟ್ಕೋಬೇಕು ಫ್ರೆಂಡ್ಸ್ ದಾರಗಳನ್ನ ಸೂಜಿ ಮೇಲೆ. ಇದು ಡಬಲ್ ಕ್ರೋಶೆ ಸ್ಟಾರ್ಟಿಂಗ್ ಮಾಡ್ತೀವಲ್ಲ, 2 ದಾರ ಒಂದ್ಸತಿ 2 ದಾರ ಒಂದ್ಸತಿ 2 ದಾರ ಒಂದ್ಸತಿ ಮಾತ್ರ ಮಾಡಿ ಮತ್ತೆ 2 ದಾರನ ಹಾಗೆ ಇಟ್ಕೋಬೇಕು. ಅದೇ ರೀತಿ ನಾನಿಲ್ಲಿ ನೋಡಿ 6 ಸರ್ತಿ ಮಾಡ್ತೀನಿ. ಸೂಜಿ ಮೇಲೆ ನಮಗೆ 6 ದಾರ ಬರಬೇಕು. 5ರಿಂದ 6 ದಾರ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ಸೂಜಿ ಮೇಲೆ 6 ದಾರ ಬರೋ ರೀತಿ 6 ಟೈಮ್ಸ್ ನಾನು ಮಾಡ್ಕೊಳ್ತಾ ಇದ್ದೀನಿ. 5 ಟೈಮ್ಸ್ ಆಗುತ್ತೆ. 5 ಟೈಮ್ಸ್ಗೆ 6 ಥ್ರೆಡ್ ಬರುತ್ತೆ. ಇವಾಗ 6 ದಾರ ಇರುತ್ತೆ. ಒಂದೇ ಸತಿ ಎಲ್ಲ ಎಳ್ಕೊಂಡು ಇನ್ನು 1 ಟೈಮು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಫ್ಲ್ಯಾಟಾಗಿ, ಇದು ಪಫ್ ರೀತಿನೇ ಫ್ರೆಂಡ್ಸ್, ಬಟ್ ಫ್ಲ್ಯಾಟಾಗಿ ಬರುತ್ತೆ ನಿಮಗೆ. ಪ್ಲಫ್ ಥರ ಬೌನ್ಸಿ ಥರ ಕಾಣಿಸಲ್ಲ ನಿಮಗೆ, ಫ್ಲ್ಯಾಟ್ ಆಗಿರುತ್ತೆ. ಸೊ ಮತ್ತೆ ಸ್ವಲ್ಪ ದಾರ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಇಲ್ಲಿ ಕೂಡ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದೀನಿ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಪಾಯಿಂಟ್ ಮಾಡಬೇಕಾಗತ್ತೆ ನಾವು. ಇವಾಗ 1 ಟೈಮ್ ದಾರ ಸುತ್ಕೊಂಡ್ವಿ ಅಲ್ಲ, ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಂಡಾದ್ಮೇಲೆ ಬೀಡನ್ನ ಹಾಕ್ತೀನಿ ನೀಡಲ್ಗೆ. ಸೊ ಬೀಡನ್ನ ಹಾಕಿ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಅದು ಕರೆಕ್ಟಾಗಿ ನಾವು ನೋಡ್ಕೊಂಡಿರ್ತೀವಿ ಅಲ್ಲ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲೇ ನೀಡಲ್ನ ಪ್ಲೇಸ್ ಮಾಡಿ ನೀಡಲ್ ಹಾಕಿ ದಾರ ಎಳ್ಕೊಂಡು ಬರ್ತೀನಿ. ದಾರನ ತೊಗೊಂಡು ಬಂದು ಫಸ್ಟ್ ಬೀಡನ್ನ ಒಳಗಡೆ ಹಾಕ್ಬಿಡ್ತೀನಿ. ಅಂದರೆ ಬೀಡಿಂದ ದಾರ ಈ ಸೈಡ್ ಎಳ್ಕೊಂಡ್ಬಿಡ್ತೀನಿ. ಸ್ವಲ್ಪ ಉದ್ದಕ್ಕೆ ಎಳ್ಕೊಂಡ್ರೆ 3 ದಾರ ಆಗುತ್ತೆ ನೀಡಲ್ ಮೇಲೆ. ಫಸ್ಟ್ 2ರಲ್ಲಿ 1 ಮಾಡ್ತೀನಿ, ಮತ್ತೆ 2ರಲ್ಲಿ 1 ಮಾಡ್ಕೊಳ್ತೀನಿ. ಸೊ 1 ಕಂಬ ಮಾಡಿಕೊಂಡೆ. ಅಲ್ಲಿಂದ ಇವಾಗ 2 ಚೈನ್ಸ್ 1 ಚೈನ್ 2 ಚೈನ್ 2 ಚೈನ್ಸ್ನ ಹಾಕಿ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು
ಗ್ಯಾಪಲ್ಲಿ ಹೋಗ್ಬಿಟ್ಟು ನೋಡಿ, ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮಾಡ್ಕೊತೀನಿ. ಈಗ 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರಾಗ 1 ಮಾಡ್ಕೊಂಡು 1 ಹಾಗೆ ಇವಾಗ ಮಿಕ್ಕಿರೋ 2 ದಾರ ಹಾಗೆ ಇಟ್ಕೊತೀನಿ. ಮತ್ತು ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರನ 1 ಮಾಡ್ಕೊತೀನಿ. 3 ದಾರ ಆಯಿತು. ಈ ಥರ 5 ಟೈಮ್ಸ್ ನಾನು ಮಾಡ್ತೀನಿ ಫ್ರೆಂಡ್ಸ್. 5 ಟೈಮ್ಸ್ ಮಾಡಿದ್ರೆ ಅದು 6 ಥ್ರೆಡ್ ಬರುತ್ತೆ ನೀಡಲ್ ಮೇಲೆ. ನೋಡಿ, ಪ್ರತಿ ಫಸ್ಟ್ 2 ದಾರನ 1 ಮಾಡ್ಕೋತೀನಿ ನಾನು. ದಾರನ ತರೋದು, 2 ದಾರನ 1 ಮಾಡ್ಕೊಳ್ಳೋದು. 5 ಥ್ರೆಡ್ ಆಯಿತು. ಇವಾಗ ದಾರನ ತಂದು 2 ದಾರನ 1 ಮಾಡ್ಕೊಳ್ಳೋದು. 6 ಥ್ರೆಡ್ ಆಗುತ್ತೆ. ಇವಾಗ ನೀಡಲ್ ಮೇಲೆ 6 ಥ್ರೆಡ್ ಇರುತ್ತೆ. ಎಲ್ಲ ಸೇರಿ ಒಂದು ಸತಿ ನೀಡಲಿಂದ ದಾರನ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಲಾಕ್ ಆದಮೇಲೆ ಸ್ವಲ್ಪ ದಾರ ತೆಗೆದು ಇನ್ನೊಂದು ಬೀಡನ್ನ ಹಾಕ್ಕೋತೀನಿ. ಫ್ರೆಂಡ್ಸ್, ಹೇಳ್ದೆ ಅಲ್ಲ, ನೀವು ಸೇಮ್ ಸೈಜ್ ಬೀಡ್ಸೇ ತೊಗೋಬೇಕಂತ ಏನಿಲ್ಲ. ಬೀಡ್ ಸೈಜಸ್ಸು ಕೂಡ ಚೇಂಜ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಏನಾದರೂ ಸ್ವಲ್ಪ ದಪ್ಪ ಆಯಿತು ಅನ್ಸಿದ್ರೆ ಇನ್ನು ಚಿಕ್ಕ ಸೈಜ್ ಕೂಡ ತೊಗೋಬೋದು. 3 mm ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿ, 1 ಟೈಮ್ ದಾರ ಸುತ್ಕೋಬೇಕು, ಬೀಡನ್ನ ಹಾಕೋತೀನಿ. ನೀವು ಕೈಯಲ್ಲಾದರೂ ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೇ ಒಂದು ಕಪ್ಪಲ್ಲಿ ಹಾಕಿ ಮುಂದೆ ಇಟ್ಕೊಳ್ಳಿ. ನೀಡಲಿಂದ ಡೈರೆಕ್ಟಾಗಿ ಕೂಡ ಎತ್ಕೋಬೋದು, ಅಂಥ ಲೇಟ್ ಏನಾಗೋದಿಲ್ಲ. ಸೊ ನೋಡಿ, ಇದು ಬೀಡು ಲೆಂತ್ ಫಸ್ಟ್ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ ಅಷ್ಟೇ ಗ್ಯಾಪಲ್ಲಿ ನಾನು ಮತ್ತೆ ಇನ್ನೂ ಒಂದು ಕಂಬನ ಮಾಡ್ತಾಯಿದ್ದೀನಿ. ದಾರ ಎಳ್ಕೊಬಂದು ಅದಕ್ಕೆ ಫಸ್ಟು ಬೀಡನ್ನ ಇನ್ಸರ್ಟ್ ಮಾಡೋಣ. ನೋಡಿ, ಈ ಥರ ಫಸ್ಟ್ ಬೀಡನ್ನ ಆ ಸೈಡ್ ಕಳಿಸ್ಬಿಡ್ಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ತೆಗೆದ್ರೆ 3 ದಾರ ಇರುತ್ತೆ ನೀಡಲ್ ಮೇಲೆ. 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡ್ತೀನಿ. ಮತ್ತು 2 ಚೈನ್ಸ್ ಹಾಕ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಮಿಕ್ಕಿದ 2 ದಾರ ಹಾಗೆ ಇಟ್ಕೋಬೇಕು. ಮತ್ತು ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ. ಮಿಕ್ಕಿದ ದಾರ ಹಾಗೆ ಇಟ್ಕೊಳ್ಳೋಣ. ಮಿಕ್ಕಿದ್ದು 3 ಥ್ರೆಡ್ಸ್ ಹಾಗೆ ಇದೆ. ಅದೇ ರೀತಿ 6 ಥ್ರೆಡ್ಸ್ ಬರಬೇಕು ನೀಡಲ್ ಮೇಲೆ. ಬೇಕಿದ್ರೆ ಇನ್ನೂ 1-2 ಜಾಸ್ತಿ ಹಾಕ್ಕೊಂಡ್ರು ಏನು ಪರವಾಗಿಲ್ಲ ಫ್ರೆಂಡ್ಸ್. ಇಂಚೂರು ದೊಡ್ಡದು ಬರುತ್ತೆ. ಫ್ಲ್ಯಾಟಾಗೆ ಪಫ್ ಟೈಪ್, ಅಂದರೆ ಟ್ರಯಾಂಗಲ್ ಶೇಪು ನಿಮಗೆ ಫ್ಲ್ಯಾಟಾಗಿ ಬರುತ್ತೆ. ಎಲ್ಲ ಸೇರಿ 1 ಮಾಡಿ ಲಾಕ್ ಮಾಡ್ತೀನಿ. ಒಂದು ಬೀಡನ್ನ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್. ಸೊ ಈ ರೀತಿ ನಮಗೆ ಫ್ಲ್ಯಾಟಾಗೆ ಪಫ್ ರೀತಿ ಬರುತ್ತೆ. ಮೇಲ್ಗಡೆ ಬೀಡ್ ಕೂಡ ಇರುತ್ತೆ ಫ್ರೆಂಡ್ಸ್. ನೋಡಿ, ಇದು ಕ್ಲಾತ್ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ನೀಟಾಗಿ ಅರ್ಥ ಆಗಲಿ ಅಂತ. ಸೊ ಒಂದು ಸತಿ ಸೂಜಿ ಮೇಲೆ ದಾರ ಸುತ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಜೊತೆನೇ ನಾವು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಬೀಡನ್ನ ಆ ಸೈಡ್ ಕಳಿಸಿ. ಸೊ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರ ಫಸ್ಟ್ 1 ಮಾಡ್ತೀನಿ, ಮಿಕ್ಕಿದ 2 ದಾರ 1 ಮಾಡ್ತೀನಿ. ಮತ್ತು ಇವಾಗ ಅಲ್ಲಿಂದ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಏನಿರುತ್ತೆ ಅಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1 ಮಾಡಿ ಮಿಕ್ಕಿದ 2 ದಾರ ಹಾಗೆ ಇಟ್ಕೋತೀನಿ. ಅದೇ ರೀತಿ ಫಸ್ಟ್ 2 ದಾರನ 1 ಮಾಡ್ತೀನಿ, ಮಿಕ್ಕಿದ ದಾರ ಹಾಗೆ ಇಟ್ಕೊಳ್ತೀನಿ. ಈ ರೀತಿಯಲ್ಲಿ ನೀಡಲ್ ಮೇಲೆ 6 ದಾರ ಬರೋದಷ್ಟು ಮಾಡ್ಕೋಬೇಕಂದ್ರೆ 5 ಸತಿ ಮಾಡಿದ್ರೆ ನಮಗೆ ನೀಡಲ್ ಮೇಲೆ 6 ದಾರ ಬರುತ್ತೆ. ಫ್ರೆಂಡ್ಸ್, ನೋಡಿದ್ರಿ ಅಲ್ಲ, ಇವಾಗ ಸ್ವಲ್ಪ ಫಾಸ್ಟಾಗಿ ಮಾಡಿದೆ. ಅದೇ ರೀತಿ ಫಾಸ್ಟಾಗಿ ಆಗೋಗುತ್ತೆ ಡಿಸೈನ್. ಇದು ಅಂಥ ಟೈಮ್ ಏನು ತೊಗೊಳ್ಳೋದಿಲ್ಲ. ಒಂದೇ ಸ್ಟೆಪ್ಪು ಈಸಿ ಬಾರ್ಡರ್ ಥರ ಚೆನ್ನಾಗಿ ಕಾಣಿಸುತ್ತೆ ಕ್ರೋಶದಲ್ಲಿ. ಸೊ ಒಂದು ಬಾರ್ಡರ್ ಎಕ್ಸ್ಟ್ರಾ ಬಾರ್ಡ್ರ್ ಬಂದಿರೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಕೂಡ ಟ್ರೈ ಮಾಡ್ಕೋಬೋದು. ಸೊ ಇದರಲ್ಲಿ ಪಫ್ ಕೂಡ ಹಾಕೋಬೋದು ಫ್ರೆಂಡ್ಸ್. ಪಫ್ ಆದರೂ ಸ್ಲ್ಯಾಂಟ್ ಆರ್ಚ್ ಕೂಡ ಇದೇ ರೀತಿ ಟ್ರೈ ಮಾಡ್ಕೋಬೋದು. ಇದು ನಾನು ಫ್ಲ್ಯಾಟಾಗಿ ಬರಲಿ ಅಂತ ಸ್ವಲ್ಪ ಫ್ಲ್ಯಾಟಾಗಿ ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ಫ್ಲ್ಯಾಟಾಗಿ ಬರುತ್ತೆ, ತುಂಬ ಲೈಟ್ ವೇಟ್ ಇರುತ್ತೆ, ಫ್ಲ್ಯಾಟಾಗಿ ಬರುತ್ತೆ. ಇದೇ ರೀತಿ ಪೂರ್ತಿ ಹಾಕ್ಕೊಂಡೋಗಿ ನೋಡಿ, ಲಾಸ್ಟ್ವರೆಗೂ ಹಾಕ್ಕೊಂಡೋಗಿ ಇಲ್ಲಿ ಒಂದು ಕಂಬ ಹಾಕ್ಬಿಟ್ಟು ಎಕ್ಸ್ಟ್ರಾ ಇಲ್ಲೊಂದು ಬೀಡನ್ನ ಫಸ್ಟ್ ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇಲ್ಲಿ ಒಂದು ಎಕ್ಸ್ಟ್ರಾ ಕಂಬ ಹಾಕ್ಕೊಳ್ತೀನಿ. ಎಂಡಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು 1-2-3 ಚೈನ್ಸ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡೋಣ. 1-2-3 ಚೈನ್ಸ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ಕಟ್ ಮಾಡಿಬಿಟ್ಟು ನಮ್ಮ ಸೈಡ್ ನೀಡಲ್ಲಿ ಎಳ್ಕೊಂಡು ದಾರ ಟೈಟ್ ಮಾಡಿ ಹಿಂದಗಡೆ ಗಮ್ ಪೇಸ್ಟ್ ಮಾಡಿಬಿಡ್ಬೇಕು. ಸೊ ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿಬಿಡಿ. ಇನ್ ಕೇಸ್ ಕುಚ್ಚು ಬಂದರೆ ಕುಚ್ಚಿಗೆ ಸೇರಿಸ್ಕೊಂಡು ನೀವು ಹಾಕೋಬೋದು. ಗೊತ್ತಾಗಲ್ಲ ಇಷ್ಟಕ್ಕೆ ಕುಚ್ಚು ಬರುತ್ತೆ ಅಂತ.
ಸೊ ನೀವು ಯಾವ ರೀತಿ ಆದರೂ ನೀವು ಮಾಡ್ಕೋಬೋದು. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ ಡಿಸೈನು. ಬೇಕಿರೋ ಇದಕ್ಕೆ ಕಂಟಿನ್ಯೂಷನ್ ಕೂಡ ಮಾಡ್ಕೋಬೋದು. ಇದು ಬರೀ ಸಿಂಗಲ್ ಸ್ಟೆಪ್ ಕೇಳಿರೋದ್ರಿಂದ ಬರೀ ಸಿಂಗಲ್ ಸ್ಟೆಪ್ ಈಸಿ ಬಾರ್ಡರ್ ಟೈಪ್ ಹಾಕಿದ್ದೀನಿ. ನಾರ್ಮಲಾಗಿ ಕುಚ್ಚು ವಿತೌಟ್ ಕುಚ್ಚು ಕೂಡ ನೀವು ಹಾಗೆ ಬಿಟ್ಕೋಬೋದು. ಇದು ಯಾರಿಗೆ ಕುಚ್ಚು ಇಷ್ಟ ಇರಲ್ಲ, ಒಂದು ಜಸ್ಟ್ ಬಾರ್ಡರ್ ಟೈಪ್ ಇಷ್ಟ ಇರುತ್ತೆ ಅಂಥವ್ರು ಹಾಗೆ ಕೂಡ ಬಿಟ್ಕೋಬೋದು. ಫ್ಲೀಟ್ಸ್ ಹಾಕಿದ್ರೆ ಈ ರೀತಿ ಕಾಣುತ್ತೆ. ಸೊ ಕುಚ್ಚು ಇಷ್ಟ ಇರೋರಿಗೆ ನೋಡಿ, ಕಸ್ಟಮರ್ ತುಂಬ ಚಿಕ್ಕ ಕುಚ್ಚು, ಅವ್ರಿಗೂ ಕುಚ್ಚು ಬೇಡ ಅಂತಲೇ ಹೇಳಿದರು. ಅಂದರೆ ಆಮೇಲೆ ಒಂದು ಚಿಕ್ಕದಾಗಿ ಕಟ್ಟಿ ಅಂದಿದ್ದಕ್ಕೆ ಸೊ ನಾನು 4 ಬೀಡ್ಸ್ ಮಧ್ಯದಲ್ಲಿ ಬಿಟ್ಟು ಈ ಬೀಡ್ ಏನಿದೆ ಅಲ್ಲೇ ಕುಚ್ಚು ಕಟ್ಟಿದ್ದೀನಿ. ಸೊ ಆ ಬೀಡಿಗೆ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಬರೀ 87 ದಾರ ಸುತ್ಕೊಂಡು ನೋಡಿ ಫ್ರೆಂಡ್ಸ್, ಆ ಬೀಡ್ ಏನಿದೆ ಆ ಬೀಡ್ಗೆ ಕುಚ್ಚು ಕಟ್ಟಿದ್ದೀನಿ. 4 ಬೀಡ್ಗೆ 1 ಕುಚ್ಚು ಟೈಪ್ ಮಾಡಿದ್ದೀನಿ. ನೀವು ಬೇಕಂದರೆ ಹತ್ರ ಬೇಕು ಅಂದರೆ 1 ಬೀಡ್ ಒಳಗಡೆ ಕಟ್ಕೊಳ್ಳಿ. ಇನ್ನೂ ದೂರ ಬೇಕು ಅಂದರೆ ಇನ್ನು ಸ್ವಲ್ಪ ದೂರ ಮಾಡ್ಕೊಳ್ಳಿ. ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು. ತುಂಬ ಚೆನ್ನಾಗಿದೆ ಡಿಸೈನು, ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಕೂಡ ಇದೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ನಿಮಗೆ ಈ ಡಿಸೈನ್, ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದಕ್ಕೆ ಪ್ರೈಸ್ ಬಂದು ನೀವು ಒಂದು 300 to 350 ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.